ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್, ಕರೆಂಟ್ ಫೀಲಿಂಗ್ಸ್ ನಿಮಗೋಸ್ಕರ ಏನಿದೆ, ಅವ್ರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ, ಅವರ ಒಂದು ಇಂಟರ್ನಲ್ ಸ್ಟ್ರಗಲ್ಸ್ ಏನಿದೆ, ಏನೆಲ್ಲ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂತ ನೋಡೋಣ. ಆ್ಯಂಡ್ ಯೂನಿವರ್ಸ್ ಏನೆಲ್ಲ ಗೈಡೆನ್ಸ್ ಅವರಿಗೆ ಕೊಡ್ತಾ ಇದ್ದಾರೆ, ಆ್ಯಂಡ್ ಅವರಿಂದ ಏನು ಆ್ಯಕ್ಷನ್ಸ್ನ ಯೂನಿವರ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ನಿಮ್ಮವರೆಗೂ ತಲುಪೋದಕ್ಕೆ ಅಂತ ನೋಡೋಣ. ಓಕೆ, ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಫ್ರೀ ಟ್ಯಾರೋ ವರ್ಕ್ಶಾಪ್ನ ಕ್ಲಾಸಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು, ಟ್ಯಾರೋ ಕೋರ್ಸಲ್ಲಿ ಇಂಟ್ರೆಸ್ಟ್ ಇರೋರು, ಕಲಿಬೇಕು ಅಂತ ಇರೋರು ನೀವು ಆ ಒಂದು ಪ್ಲೇಲಿಸ್ಟ್ನ ಹೋಗಿ ಚೆಕ್ ಮಾಡಬಹುದು. ಅಥವಾ ಬೇಸಿಕ್ಕಿಂದನೇ ನಾನು ಕಲಿತೀನಿ, ಐ ಆಮ್ ಇಂಟ್ರೆಸ್ಟೆಡ್ ಇನ್ ಟ್ಯಾರೋ ಅಂತಂದರೆ ನೀವು ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಈ ಒಂದು ಫ್ಲೇಮ್ನ ನೋಡ್ತಾ ನಿಮ್ಮ ವ್ಯಕ್ತಿಯ ಹೆಸರನ್ನು 3 ಬಾರಿ ತಗೊಳ್ಳಿ. ಸೊ ದಟ್ ನೀವು ಅವರ ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರಾ ಆ್ಯಂಡ್ ಅವರ ಒಂದು ಡೀಪೆಸ್ಟ್ ಫೀಲಿಂಗ್ಸ್ನು ತಿಳ್ಕೊಬಹುದು. ಓಕೆ, ಸೊ ಫಸ್ಟ್ ಗೆಸ್ ನಿಮ್ಮ ವ್ಯಕ್ತಿಯ ಎನರ್ಜೀಸ್ನ ತಿಳ್ಕೊಳ್ಳೋದಕ್ಕೆ ನೀವು ತುಂಬ ವೇಟ್ ಮಾಡ್ತಾ ಇದ್ದೀರಾ, ಕಾತುರದಿಂದ ಕಾಯ್ತಾ ಇದ್ದೀರಾ. ಓಕೆ, ಸಪರೇಷನ್, ಥರ್ಡ್ ಪಾರ್ಟಿ ಸಿಚುವೇಶನ್, anxiety, ಲೂಸಿಂಗ್. ಓಕೆ, ಲೂಸಿಂಗ್, ಕಳ್ಕೊಳ್ಳೋ ಭಯ ಇಲ್ಲಿ ಇದೆ. ಓಕೆ, ಸೊ ತುಂಬ ಚಿಕ್ಕ ವಿಚಾರಗಳನ್ನು ಈ ವ್ಯಕ್ತಿ ಕಾಂಪ್ಲಿಕೇಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಬಹುದು. ತುಂಬ ಸಣ್ಣ ಸಣ್ಣ ವಿಚಾರಕ್ಕೆ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳುವಂಥದ್ದು, ಅಥವಾ ತುಂಬ ಸಿಲ್ಲಿ ರೀಸನ್ಗೆ ನಿಮ್ಮಿಬ್ಬರ ಒಂದು ಬ್ರೇಕಪ್ ಆಗಿದೆ ಅಥವಾ ನೋ ಕಾಂಟ್ಯಾಕ್ಟ್ ಆಗಿದೆ ಅಂತ ಹೇಳ್ಬಹುದು. ಸೊ ಅದನ್ನು ಅಡ್ವಾಂಟೇಜ್ ತಗೊಂಡು ಇಲ್ಲಿ ಥರ್ಡ್ ಪಾರ್ಟಿ ಎಂಟ್ರಿ ಆಗಿದೆ ಅಂತ ಹೇಳ್ಬಹುದು. ಓಕೆ, ನೀವು ಯಾವಾಗಲೂ ರೈಟ್ ಅಂದರೆ ಅವರು ರಾಂಗ್, ಅವರು ರೈಟ್ ಅಂದರೆ ನೀವು ರಾಂಗ್. ಸೊ ಈ ರೀತಿ ಇದೆ. ಆ್ಯಂಡ್ ಕಮ್ಯುನಿಕೇಷನ್ ಇಲ್ಲ, ಹೊಂದಾಣಿಕೆ ಇಲ್ಲ. ಆ್ಯಂಡ್ ನೀವು ಒಂದು ದಿಕ್ಕು ಆದರೆ ಈ ವ್ಯಕ್ತಿ ಇನ್ನೊಂದು ದಿಕ್ಕು ಅಂತಲೇ ಹೇಳಬಹುದು. ಲೈಕ್ ಕಂಪ್ಲೀಟ್ ಅಪೋಸಿಟ್ ಪರ್ಸ್ನಾಲಿಟೀಸ್ ನಿಮ್ಮಿಬ್ಬರದು ಅಂತ ಹೇಳಬಹುದು. ನೀವು ಸೈಲೆಂಟ್ ಆದರೆ ಅವರು ತುಂಬ ವೈಲೆಂಟ್, ಈ ರೀತಿ. ಓಕೆ, ನೀವು ಸ್ಪಿರಿಚುವಾಲಿಟಿ ಬಗ್ಗೆ ನೀವು ಅಂತಂದರೆ ಅವರು ದೇವರೇ ಇಲ್ಲ ಅನ್ನೋ ಒಂದು ವ್ಯಕ್ತಿ, ಆ ಥರದ ಒಂದು ಪರ್ಸ್ನಾಲಿಟಿ ನಿಮ್ಮ ವ್ಯಕ್ತಿದು ಅಂತ ಹೇಳ್ಬೋದು. ಅಥವಾ ಸಮಥಿಂಗ್ ಡಿಫ್ರೆಂಟ್ ಥಿಂಗ್, ಅಂದರೆ ಕಂಪ್ಲೀಟ್ ಅಪೋಸಿಟ್ ಕ್ಯಾರೆಕ್ಟರ್ಸ್ ಇಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು. ಹೀಗೆ ಸ್ಟಾರ್ಟಿಂಗಲ್ಲಿ ಇದು ತುಂಬಾ ಕ್ಯೂರಿಯಸ್ ಆಗಿತ್ತು ಆ್ಯಂಡ್ ತುಂಬಾ ಎಕ್ಸೈಟೆಡ್ ಆಗಿದ್ದು ರಿಲೇಷನ್ಶಿಪ್ಗೆ ಬರೋದಕ್ಕೆ. ಆ್ಯಂಡ್ ಇಟ್ ವಾಸ್ ಲೈಕ್ ರಿಯಲಿ ನಾನು ನಿನ್ನ ಚೇಂಜ್ ಮಾಡ್ತೀನಿ, ನೀ ನನ್ನ ಚೇಂಜ್ ಮಾಡ್ತೀಯ ಅನ್ನೋ ನಿಟ್ಟಿನಲ್ಲಿ ನಿಮ್ಮಿಬ್ಬರ ಒಂದು ರಿಲೇಷನ್ಶಿಪ್ ಸ್ಟಾರ್ಟ್ ಆಗಿದ್ದು ಅಂತ ಹೇಳಬಹುದು. ಬಟ್ ನಾವು ಈ ಒಂದು ವ್ಯಕ್ತಿ ನಿಮ್ಮನ್ನ ಚೇಂಜ್ ಮಾಡೋ ಹಂತದಲ್ಲಿ ಅವರೇ ಅವ್ರನ್ನ ಕಳ್ಕೊಳ್ತಿದ್ದಾರೆ. ಆ್ಯಂಡ್ ನೀವು ಅವರನ್ನು ಚೇಂಜ್ ಮಾಡೋ ಹಂತದಲ್ಲಿ ನಿಮ್ಮನ್ನು ನೀವು ಕಳ್ಕೊಳ್ತಾ ಇದ್ದೀರಾ. ಆ್ಯಂಡ್ ಯು ಫೀಲ್ ಲೈಕ್ ಎಕ್ಸಾಸ್ಟೆಡ್. ಆ್ಯಂಡ್ ಯಾವಾಗ್ಲೂ ಒನ್ ಸೈಡ್ ಎಫರ್ಟ್, ಒಂದು ನೀವು ಅವರಿಗೆ ಎಫರ್ಟ್ ಹಾಕೋವಾಗ ಅವ್ರ ಕಡೆಯಿಂದ ಯಾವುದೇ ರೀತಿ ಎಫರ್ಟ್ ಇರೋದಿಲ್ಲ, ಅವ್ರ ಕಡೆಯಿಂದ ಇದ್ದಾಗ ನೀವು ಇಂಟ್ರೆಸ್ಟ್ ಕಳ್ಕೊಳ್ಳುವಂಥದ್ದು. ಸೊ ಹೀಗಾಗಿ ಈ ಒಂದು ವ್ಯಕ್ತಿ ಮನಸ್ಸು ಬೇರೆ ಒಂದು ಆಲ್ಟರ್ನೇಟಿವ್ ಸೊಲ್ಯೂಷನ್ಗೋಸ್ಕರ ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ವಾಲ್ತಾ ಇದೆ ಅಂತ ಹೇಳ್ಬೋದು. ಅಥವಾ ಆಲ್ರೆಡಿ ವಾಲ್ ಇದೆ ಟು ಎಮೋಷ್ನಲಿ ಎನ್ಶೋರ್. ಅಂದರೆ ಈ ವ್ಯಕ್ತಿಗೆ ಇವ್ರು ಹೇಳ್ದ ಹಾಗೆ ಕೇಳುವಂಥ ಒಂದು ಪರ್ಸನ್ ಬೇಕಿತ್ತು, ಅಥವಾ ಇವರ ಒಂದು ಸರಿ ತಪ್ಪುಗಳನ್ನು ಅರ್ಥ ಮಾಡಿಸ್ತೇನೆ ಇವ್ರು ಹೇಗಿದ್ದಾರೆ, ಇವರು ಸರಿ ಅಂದರೆ ಸರಿ, ತಪ್ಪು ಅಂದರೆ ತಪ್ಪು, ಆ್ಯಂಡ್ ಇವ್ರು ಹೇಗೆ ಹೇಳ್ತಾರೆ ಹಾಗೆ ಕೇಳುವಂಥವ್ರು. ಆ್ಯಂಡ್ ಎಸ್, ಎಲ್ಲದಕ್ಕೂ ಎಸ್ ಅನ್ನೋ ವ್ಯಕ್ತಿ ಬೇಕಿತ್ತು, ಅದಕ್ಕೆ ಸರಿಯಾಗಿ ಒಬ್ಬರು ಸಿಕ್ಕರು. ಆ್ಯಂಡ್ ಆ ಕಡೆ ಅವರ ಒಂದು ಮನಸ್ಸು ವಾಲಿದೆ ಅಂತ ಹೇಳ್ಬೋದು. ಕರೆಂಟ್ಲಿ ಇದಿಷ್ಟು ಈಗಿನ ಸಿಚುವೇಶನ್ ಈ ವ್ಯಕ್ತಿದು. ಓಕೆ, ಸೊ ಇದೆಲ್ಲ ಕಾರಣದಿಂದ ನಿಮ್ಮಿಬ್ಬರ ಒಂದು ಸಪ್ರೇಷನ್ ಆಗಿದೆ. ಸೊ ಇನ್ನೂ ಡೀಪೆಸ್ಟ್ ಎಮೋಷನ್ಸ್ ನಿಮ್ಮ ವ್ಯಕ್ತಿ ಬಗ್ಗೆ ನೋಡೋದಾದ್ರೆ ಏನಂತ ನೋಡೋದಾದ್ರೆ, ಪ್ಲೀಸ್ ಯೂನಿವರ್ಸ್, ನನ್ನ ವ್ಯೂವರ್ಸ್ ಅವರ ಪರ್ಸನ್ ಅವರ ಡೀಪೆಸ್ಟ್ ಎಮೋಷನ್ಸ್ ಏನಿದೆ, ಏನು ಫೀಲ್ ಮಾಡ್ತಾ ಇದ್ದಾರೆ. ಓಕೆ, ಈ ವ್ಯಕ್ತಿಯ ಡಿಸಿಷನ್ ಏನಿದೆ, ಥರ್ಡ್ ಪಾರ್ಟಿ ಜೊತೆ ಹೋಗುವಂಥದ್ದು ಅಥವಾ ಮೂರನೇ ವ್ಯಕ್ತಿಯ ಮಾತನ್ನ ಕೇಳುವಂತಹ ಡಿಸಿಷನ್ ಏನಿತ್ತು, ಇವ್ರು ತಗೊಂಡಿರುವಂಥ ಆ ಆ್ಯಕ್ಷನ್ ಏನಿತ್ತು, ಈಗ
ಅವ್ರಿಗೆ ಉಸಿರು ಕಟ್ಟಿಸ್ತಾ ಇದೆ ಅಂತ ಹೇಳಬಹುದು. ಓಕೆ, ಅವ್ರಿಗೇನೆ ಉಸಿರು ಕಟ್ಟಿಸ್ತಾ ಇದೆ ಆ್ಯಂಡ್ ಅಲ್ಲಿ ಆ ಒಂದು ಕಾರ್ಮಿಕ್ ಬಾಂಡೇಜ್ ಏನಿದೆ ಅದೇ ಕ್ರಿಯೇಟ್ ಆಗಿದೆ ಅಂತ ಹೇಳಬಹುದು. ಆ್ಯಂಡ್ ಆ ರಿಲೇಶನ್ಶಿಪ್ಪಲ್ಲಿ ಆ ವ್ಯಕ್ತಿ ಹ್ಯಾಪಿ ಆಗಿಲ್ಲ ಅಂತ ಹೇಳಬಹುದು. ಮೈಟ್ ಬಿ ಥರ್ಡ್ ಪರ್ಸನ್ ಈ ಒಂದು ವ್ಯಕ್ತಿಗೆ ಬ್ಲ್ಯಾಕ್ ಮೇಲ್ ಎನರ್ಜಿ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಥವಾ ನಾನು ಬಿಟ್ಟು ಹೋದರೆ ನಾನು ನಿಮ್ಮ ಮನೇಲಿ ಹೇಳ್ತೀನಿ ಅಥವಾ ಹಾಗೆ ಹೀಗೆ ಸಮಥಿಂಗ್ ಅವರ ಒಂದು ಏನೋ ಒಂದು ವೀಕ್ನೆಸ್ನ ಇಟ್ಕೊಂಡು ಥರ್ಡ್ ಪಾರ್ಟಿ ನಿಮ್ಮ ಪರ್ಸನ್ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಈ ವ್ಯಕ್ತಿ ಫೀಲ್ ಮಾಡ್ತಾ ಇರೋದು ಐ ವಾಂಟ್ ಫ್ರೀಡಮ್, ಅಂದರೆ ಮೂರನೇ ವ್ಯಕ್ತಿಯಿಂದ ನನಗೆ ಫ್ರೀಡಮ್ ಬೇಕಾಗಿದೆ ಅಥವಾ ಈ ಒಂದು ಪರಿಸ್ಥಿತಿಯಿಂದ ನನಗೆ ಫ್ರೀಡಮ್ ಬೇಕಾಗಿದೆ ಅಂತ ಈ ವ್ಯಕ್ತಿ ಅನ್ಕೊಳ್ತಾ ಇದ್ದಾರೆ. ಆ್ಯಂಡ್ ನಿಮಗೆ ಸಾರಿ ಕೂಡ ಕೇಳಬೇಕು ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಅಪಾಲಜಿ ಕೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಕ್ಷಮೆ ಕೇಳಬೇಕು ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಕ್ಷಮೆ ಕೊಟ್ಟು ನನ್ನ ಮುಕ್ತಳನ್ನಾಗಿ ಮಾಡು ಅಂತ ಈ ವ್ಯಕ್ತಿ ಮನಸ್ಸಲ್ಲಿ ಅಂದ್ಕೊಳ್ತಾ ಇರುವಂಥದ್ದು. ಆ್ಯಂಡ್ ಆ ಒಂದು ಅವಕಾಶಕ್ಕೆ ಆ ಒಂದು ಸಿಚುವೇಶನ್ನ ಕ್ರಿಯೇಟ್ ಆಗೋದಕ್ಕೆ ಈ ವ್ಯಕ್ತಿ ಮ್ಯಾನಿಫೆಸ್ಟ್ ಕೂಡ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಈ ಒಂದು ವ್ಯಕ್ತಿ ಫೀಲಿಂಗ್ ಲೈಕ್ ಫ್ರೀಡಮ್ ಏನಕ್ಕೆ ಬೇಕು ಅಂತಂದರೆ ಸಮ್ವೇರ್ ಬೇರೆದವರ ಒಂದು ಕೈ ಗೊಂಬೆ ಆಗಿದ್ದೀನಿ ಅಥವಾ ಅವ್ರಿಗೆ ಹೇಗೆ ಬೇಕೋ ಹಾಗೆ ನನ್ನನ್ನು ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ ಅಥವಾ ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ನನ್ನ ದುಡ್ಡನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ನನ್ನ ಟ್ಯಾಲೆಂಟ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಥವಾ ನನ್ನ ವೀಕ್ನೆಸ್ನ ಯೂಸ್ ಮಾಡಿಕೊಂಡು ಇವ್ರಿಗೆ ಹೇಗೆ ಬೇಕೋ ಹಾಗೆ ಆಟ ಆಡಿಸ್ತಾ ಇದ್ದಾರೆ ನನ್ನ. ಆ್ಯಂಡ್ ತುಂಬ ಮ್ಯಾನಿಪುಲೇಟಿವ್ ವೇನಲ್ಲಿ ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಐ ಡೋಂಟ್ ವಾಂಟ್ ದಿಸ್ ಅಂತ ಈ ವ್ಯಕ್ತಿಗೆ ಫ್ರೀಡಮ್ ಬೇಕು ಅಂತ ಈಗೀಗ ಅನ್ನಿಸ್ತಾ ಇರೋದು ಸ್ಟ್ರಾಂಗ್ ಆಗಿ. ಆ್ಯಂಡ್ ಇಷ್ಟೆಲ್ಲ ಆಗ್ತಿರೋದ್ರಿಂದ, ಇಷ್ಟೆಲ್ಲ ಪೇನ್ ತಿಂತಿರೋದ್ರಿಂದ ಈ ವ್ಯಕ್ತಿ ಮೌನಕ್ಕೆ ಶರಣಾಗಿದ್ದಾರೆ ಅಂತ ಹೇಳಬಹುದು. ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅಂತ ಹೇಳಬಹುದು. ಯಾರು ಏನೇ ಅಂದ್ರೂ ಸೈಲೆಂಟ್ ಆಗಿರ್ತಾರೆ. ಆ್ಯಂಡ್ ಕೆಲ್ಸಕ್ಕೆ ಹೋಗ್ತಾರೆ, ಬರ್ತಾರೆ, ಅವ್ರ ಕೆಲಸ ಏನಿದೆಯೋ ಮಾಡ್ತಾರೆ. ಆ್ಯಂಡ್ ಅಗೇನ್ ರೂಮಿಗೆ ಹೋಗಿ ಡೋರ್ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಅಷ್ಟೇ ಜೀವನ ಅಂದ್ಕೊಂಡು ಸುಮ್ಮನೆ ಉಳಿದ್ಬಿಟ್ಟಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಅವರ ನನ್ನ ಎಮೋಷನ್ಸ್ನ ಯಾರೂ ಕೇಳೋದಕ್ಕಿಲ್ಲ, ನನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಲ್ಲ, ನನಗೆ ಯಾರೂ ಇಲ್ಲ, ನಾನು ತಪ್ಪು ಮಾಡಿದೆ, ನನ್ನ ಒಂದು ಪಾಸ್ಟ್ ಮಿಸ್ಟೇಕ್ಸಿಂದ ನನಗೆ ಸಿಕ್ಕಿರುವಂಥ ಅಮೂಲ್ಯವಾದ ಅಮೂಲ್ಯವಾದ ಪ್ರೀತಿನ ನಾನು ಹಾಳು ಕಳ್ಕೊಂಡೆ ಅಂತ ಈ ವ್ಯಕ್ತಿ ತುಂಬಾ ರಿಗ್ರೆಟ್ ಮಾಡ್ತಾ ಇದ್ದಾರೆ, ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ವಿಲೇಟ ಪ್ರೆಸೆನ್ಸ್ ಇದ್ದೀರಾ. ಆ್ಯಂಡ್ ಪಾಸ್ಟಲ್ಲಿ ನಡೆದಂತಹ ಕೆಲವೊಂದಷ್ಟು ಮಿಸ್ಟೇಕ್ಸ್ ಇಂದ ಆ ಒಂದು ರಿಗ್ರೆಟ್ ಇಂದ ಏನೆಲ್ಲ ಲೆಸನ್ಸ್ನ ಕಲಿತಿದ್ದೀನೋ ಅದನ್ನೆಲ್ಲ ಕಲಿತು ಅಳವಡಿಸ್ಕೊಳ್ತಾ ಇದ್ದೀನಿ ಅಂತ ಈ ವ್ಯಕ್ತಿ ಅನ್ಕೊಳ್ತಾ ಇದ್ದಾರೆ. ಆ್ಯಂಡ್ ಅಳವಡಿಸ್ಕೊಳ್ತೀನಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ, ಫೀಲ್ ಮಾಡ್ತಾ ಇದ್ದಾರೆ ಅದನ್ನು. ಐ ನೀಡ್ ಟು ಇಂಪ್ಲಿಮೆಂಟ್ ಮೈ ಲರ್ನಿಂಗ್ಸ್ ಅಂತ ಈ ಒಂದು ವ್ಯಕ್ತಿ ಅನ್ಕೊಳ್ತಾ ಇರುವಂಥದ್ದು. ಆ್ಯಂಡ್ ಈ ವ್ಯಕ್ತಿ ಒಂದು ಎಮೋಷ್ನಲ್ ಸಪೋರ್ಟ್ ನನಗೆ ಬೇಕು, ಲೈಕ್ ನನಗೆ ಯಾರಾದರೂ ಹೆಲ್ಪ್ ಮಾಡಬೇಕು, ನನ್ನನ್ನು ಅರ್ಥ ಮಾಡ್ಕೋಬೇಕು, ನನಗೆ ಯಾವುದಾದ್ರೂ ಹೆಗಲ್ ಬೇಕು, ಶೋಲ್ಡರ್ ಬೇಕು, ಐ ವಾಂಟ್ ಟು ಕ್ರೈ, ಈ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲ ಕಡೆಯೂ ಯಾರಿಗೆ ಇವ್ರ ಫ್ರೆಂಡ್ ಸರ್ಕಲಲ್ಲಿ ಅಥವಾ ಯಾರಿಗೆ ಏನು ಇವರು ಒಂದು ಫೀಲಿಂಗ್ಸ್ನ ಹೇಳ್ಕೋಬೇಕು ಅಂತಂದ್ರೂ ಇವ್ರಿಗೆ ಎಲ್ಲ ಕಡೆನೂ ಒಂದು ಲಾಜಿಕಲ್ ಆನ್ಸರ್ ಸಿಗ್ತಾ ಇದೆ ಆ್ಯಂಡ್ ಪ್ರಾಕ್ಟಿಕಲ್ ಆನ್ಸರ್ ಸಿಗ್ತಾ ಇದೆ. ಬಟ್ ಅವ್ರಿಗೆ ಗೊತ್ತು ಲಾಜಿಕಲ್ಲಿ ಪ್ರಾಕ್ಟಿಕಲಿ ಐ ಡೋಂಟ್ ವಾಂಟ್ ದಟ್, ನನಗೆ ಎಮೋಷ್ನಲಿ ಅವೈಲೇಬಿಲಿಟಿ ಬೇಕು, ಎಮೋಷ್ನಲ್ ಸಪೋರ್ಟ್ ಬೇಕು, ಮಾರಲ್ ಸಪೋರ್ಟ್ ಬೇಕು, ನಾನು ಇದ್ದೀನಿ ಅನ್ನೋ ಭರವಸೆ ತುಂಬಬೇಕು ಅಂತ ಈ ವ್ಯಕ್ತಿ ಸ್ಟ್ರಾಂಗ್ ಆಗಿ ಕ್ರೇವ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಈಗರ್ಲಿ ವೇಟಿಂಗ್ ಫಾರ್ ಎಮೋಷ್ನಲ್ ಸಪೋರ್ಟ್ ಅಂತ ಹೇಳಬಹುದು. ಆ್ಯಂಡ್ ಇವರ ಒಂದು ಈಗೋಯಿಂದಾಗಿ ಇವರ ಒಂದು ಮ್ಯಾನಿಫೆಸ್ಟೇಷನ್ಸ್ನ ಇವರು ಬ್ಲಾಕ್ ಮಾಡ್ಕೊಂಡಿದ್ರು ಅಂತ ಹೇಳಬಹುದು. ಇವರಲ್ಲಿ ಬರುವಂತಹ ಒಂದು ಗುಡ್ ಅಪರ್ಚುನಿಟಿ ಸಿಗುವಂತಹ ಒಂದು ಅಪರ್ಚುನಿಟೀಸ್ ಏನಿತ್ತು ಅದನ್ನು ಸಹ ಇವರ ಒಂದು ಈಗೋಯಿಂದಾನೇ ಇವರು ಹಾಳು ಮಾಡ್ಕೊಂಡ್ರು ಅಂತ ಬರ್ತಾ ಇದೆ. ಇದೆಲ್ಲ ಈ ಒಂದು ವ್ಯಕ್ತಿ ಫೀಲ್ ಮಾಡ್ತಾ ಇರುವಂಥದ್ದು ಯೂನಿವರ್ಸ್ ಸಮಥಿಂಗ್ ಈಸ್ ಟೆಲ್ಲಿಂಗ್, ಅಂದರೆ ಇದೆಲ್ಲ ಟೆಸ್ಟ್ ಕೊಡ್ತಾ ಇದ್ದಾರೆ ಯೂನಿವರ್ಸ್ ನಿಮ್ಮ ಪರ್ಸನ್ಗೆ ಅಂತ ಹೇಳ್ಬೋದು. ಬಿಕಾಸ್ ಇದೆಲ್ಲ ಕೊಟ್ಟಿಲ್ಲ ಅಂದರೆ ಅವರಿಗೆ ನಿಜವಾದಂತಹ ಸೆಲ್ಫ್ ಏನು, ಪ್ರೀತಿ ಏನು, ಒಂದು ಇನ್ನರ್ ವಿಸ್ಡಮ್ ಅಂದರೆ ಏನು, ಸೆಲ್ಫ್ ಅವೇರ್ನೆಸ್ ಅಂದರೆ ಏನು, ಅದ್ಯಾವುದು ಕಲಿಯೋದಿಲ್ಲ. ಆ್ಯಂಡ್ ಇವ್ರಿಗೆ ಪದೇ ಪದೇ ಇವರ ಒಂದು ಎಮೋಷ್ನಲಿ ಟ್ರಿಗರ್ಸ್ ಕೊಡ್ತಾ ಇದೆ ಅಂತ ಹೇಳ್ಬೋದು. ಬಿಕಾಸ್ ಆ ಒಂದು ಲೆಸನ್ನಿಂದ ಅವ್ರು ಕಲಿತು ಹೊರಗೆ ಬರಬೇಕು, ಆ ಪ್ಯಾಟರ್ನ್ನ ಬ್ರೇಕ್ ಮಾಡಬೇಕು ಅಂತಲೇ ಅವ್ರಿಗೆ ಎಮೋಷ್ನಲಿ ಆ ಒಂದು ಟ್ರಿಗರ್ಸ್ ಅನ್ನೋದು ಯೂನಿವರ್ಸ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಏಂಜಲ್ ಬ್ಲೆಸ್ಸಿಂಗ್ಸ್ ಇವ್ರಿಗೆ ಖಂಡಿತ ಇದ್ದೇ ಇದೆ. ಆ್ಯಂಡ್
ಬಾರಿ ಬಾರಿ ಹೇಳ್ತಾ ಇರುವಂಥದ್ದು, ಇವ್ರಿಗೆ ಈ ಥರ ಫೀಲ್ ಆಗ್ತಾ ಇರುವಂಥದ್ದು, ಯೂನಿವರ್ಸ್ ಹೇಳ್ತಾ ಇರೋದು ಸರೆಂಡರ್ ಟು ಮೈ ಸೆಲ್ಫ್, ಸ್ಪಿರಿಚುವಾಲಿಟಿಗೆ ಬಾ ಅಂತ. ಬಟ್ ಸ್ಟಿಲ್ ಈ ವ್ಯಕ್ತಿ ಅದನ್ನು ತಿಳ್ಕೊಳ್ಳೋದ್ರಲ್ಲಿ ಎಲ್ಲೋ ಎಡುತ್ತಾ ಇದ್ದಾರೆ ಅಥವಾ ಫೇಲ್ ಆಗ್ತಾ ಇದ್ದಾರೆ. ಹೀಗಾಗಿ ಅವ್ರಿಗೆ ಇನ್ನಷ್ಟು ನೋವುಗಳನ್ನು, ಇನ್ನಷ್ಟು ಪೆಟ್ಟುಗಳನ್ನ ಯೂನಿವರ್ಸ್ ಕೊಡ್ತಾ ಇರುವಂಥದ್ದು ಜಸ್ಟು ಕಲಿಯೋದಕ್ಕೆ, ಜಸ್ಟು ಲರ್ನ್, ಕಲಿಬೇಕು, ಇಂಪ್ಲಿಮೆಂಟ್ ಮಾಡ್ಕೋಬೇಕು. ರಿಪಿಟೇಟಿವ್ ಆಗಿರುವಂತಹ ಪ್ಯಾಟರ್ನ್ಸ್ ಏನಿದೆ ಅದನ್ನು ಬ್ರೇಕ್ ಮಾಡ್ಕೊಳ್ಳೇಬೇಕು ಅಂತ ಇಲ್ಲಿ ಯೂನಿವರ್ಸ್ ಗೈಡೆನ್ಸ್ ಇದೆ. ಓವರ್ ಆಲ್ ರೀಡಿಂಗ್ ನೋಡೋದಾದರೆ ಈ ವ್ಯಕ್ತಿಗೆ ನಿಮ್ಮ ಮೇಲೆ ಜೆನ್ಯೂನ್ಲಿ ಫೀಲಿಂಗ್ಸ್ ಅಂತೂ ಖಂಡಿತ ಇದ್ದೇ ಇದೆ. ಬಟ್ ಅವರ ಒಂದು ಈಗೋ ಇಂದ ಎಲ್ಲವೂ ಸ್ಟಾಪ್ ಆಗ್ತಾ ಇದೆ. ಒನ್ಸ್ ಆ ಈಗೋ ಏನಾದರೂ ಬ್ರೇಕ್ ಆದರೆ ಖಂಡಿತ ಅವರ ಒಂದು ಮ್ಯಾನಿಫೆಸ್ಟೇಷನ್ಸ್ ವರ್ಕ್ ಆಗುತ್ತೆ. ಆ್ಯಂಡ್ ನಿಮ್ಮ ಒಂದು ಕನೆಕ್ಷನ್ ಯಾವ ರೀತಿ ಅಂದ್ಕೊಂಡಿದ್ದೀರಾ ಅದೇ ರೀತಿ ಮತ್ತೆ ರಿಯುನೈಟ್ ಆಗುವಂಥದ್ದು ಇದೆ. ಆ್ಯಂಡ್ ಡೆಫಿನೆಟ್ಲಿ ಎಲ್ಲವೂ ವರ್ಕ್ ಆಗುತ್ತೆ, ವರ್ಕ್ ಇನ್ ದೇರ್ ಫೇವರ್. ಬಟ್ ಇಟ್ಸ್ ಆಲ್ ಲೈಕ್ ನಿಮ್ಮ ವ್ಯಕ್ತಿ ಎಷ್ಟು ಬೇಗ ಈ ಒಂದು ಲೆಸನ್ಸ್ಗಳನ್ನ ಕಲಿತಾರೆ ಅಷ್ಟು ಬೇಗ ಈ ವ್ಯಕ್ತಿಗೆ ರಿಯಲೈಸ್ ಆಗುತ್ತೆ, ಅಷ್ಟು ಬೇಗ ನಿಮ್ಮ ಹತ್ರ ಬರುವಂಥದ್ದು. ಇಲ್ಲ ಅಂದರೆ ಮತ್ತದೇ ಬ್ರೇಕ್ ಡೌನ್ಸ್, ಮತ್ತದೇ ರಿಪೀಟೆಡ್ ಪ್ಯಾಟರ್ನ್ಸ್, ಮತ್ತದೇ ಪೇನ್, ಮತ್ತದೇ ದುಃಖ, ಎಲ್ಲವನ್ನು ಮತ್ತೆ ಮೊದಲಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಬೆಟರ್ ಈಗ ಬೇಗ, ಆದಷ್ಟು ಬೇಗ ಅವರ ಒಂದು ಈಗೋನ ಬ್ರೇಕ್ ಮಾಡಿಕೊಂಡು ಆದಷ್ಟು ಯೂನಿವರ್ಸ್ಗೆ ಸರೆಂಡರ್ ಆದರೆ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಫಾರ್ ಬೆಟರ್ ಕ್ಲಾರಿಫಿಕೇಶನ್ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು. God bless you all.